इन लोगों की पूरी तैयारी है। अगर ये लोग जीत गए तो संविधान को बदल के SC ST और OBC का रिजर्वेशन खत्म कर दिया जाएगा। ಬಿಜೆಪಿ ಮೇಲ್ವರ್ಗದವರ ಮತ್ತು ದೆಹಲಿ ಮೂಲದ ಪಕ್ಷ ಅನ್ನುವಂಥದ್ದು, ಅದರಲ್ಲೂ ಉತ್ತರ ಭಾರತೀಯರ ಪಕ್ಷ ಅನ್ನುವಂತಹ ಒಂದು ಗಂಭೀರ ಆರೋಪ ಇತ್ತು. ಅವರ ಪ್ರಣಾಳಿಕೆ ಏನ್ ಹೇಳ್ತಿತ್ತು? ಮೀಸಲಾತಿಯನ್ನ ನಾವು ತೆಗೆದಾಕ್ತೀವಿ, ರಾಮ ಮಂದಿರವನ್ನ ಕಟ್ತೀವಿ, ಮೇಲ್ಜಾತಿಯವರಿಗೂ ಕೂಡ ಮೀಸಲಾತಿಯನ್ನ ಕೊಡ್ತೀವಿ ಅನ್ನುವಂಥದ್ದು ಆಗಿತ್ತು. EWS ಬಂತು, ರಾಮ ಮಂದಿರ ನಿರ್ಮಾಣ ಆಯಿತು. ಮೀಸಲಾತಿಯನ್ನು ಕೂಡ ತೆಗೆಯುವಂತಹ ನಿರ್ಧಾರಕ್ಕೆ ಮೋದಿ ಅವರ ಸರ್ಕಾರ ಬಿಜೆಪಿ ಬಂದಿದೆಯಾ? ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ತುಟಿ ಎತ್ತೋದಕ್ಕೂ ಕೂಡ, ತುಟಿ ಬಿಚ್ಚೋದಕ್ಕೂ ಕೂಡ, ಧ್ವನಿ ಎತ್ತೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ರು. ಆದ್ರೀಗ ತುಂಬಿದ ವೇದಿಕೆಗಳಲ್ಲಿ ಬಹಿರಂಗವಾಗಿ ಮೋದಿ ಅವರ ಸಂಪುಟದ ಸದಸ್ಯರೇನೆ ನಾವು ಬಂದಿರೋದೇ ಸಂವಿಧಾನ ಬದಲಿಸ್ಲಿಕ್ಕೆ ಅನ್ನೋ ಮಾತನ್ನ ಹೇಳಿದ್ರು. ಅವರ ವಿರುದ್ಧ ಸಣ್ಣದೊಂದು ಕ್ರಮವನ್ನು ಕೂಡ ಮೋದಿ ಅವರು ತಗೊಂಡ್ಲಿಲ್ಲ. 2024 ಲೋಕಸಭಾ ಚುನಾವಣೆಗೂ ಮುಂಚೆ ಒಂದಷ್ಟು ಉತ್ತರ ಭಾರತದ ಬಿಜೆಪಿ ಕ್ಯಾಂಡಿಡೇಟ್ಸ್ ಹೇಳಿದ್ರು, ನಮ್ಗೆ 400 ಸ್ಥಾನಗಳು ಗೆದ್ದು ಬಿಟ್ರೆ ಮೀಸಲಾತಿಯನ್ನ ತೆಗೆದೇ ಬಿಸಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದನ್ನ ನಾನು ಹೇಳ್ತಿಲ್ಲ, ಬಿಜೆಪಿಯ ಕ್ಯಾಂಡಿಡೇಟ್ಸ್ ಹೇಳಿದ್ದಾರೆ. ಇದೀಗ ಆಮ್ ಆದ್ಮಿ ಪಕ್ಷದ ಅಧಿನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಅಖಿಲೇಶ್ ಯಾದವ್ ಅವರ ಜೊತೆಯಲ್ಲಿ ಕೂತ್ಕೊಂಡು ಜಂಟಿ ಪತ್ರಿಕಾಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ 4 ಸತ್ಯಗಳನ್ನ ನುಡಿದಿದ್ದಾರೆ ಅಥವಾ 4 ಆರೋಪಗಳನ್ನ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ? ये चुनाव भारतीय जनता पार्टी मोदी जी अपने लिए वोट नहीं, अमित शाह जी को प्रधानमंत्री बनाने के लिए वोट मांग रहे हैं. ಈ ಸಲ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕೋಸ್ಕರ ಮತ ಕೇಳ್ತಿಲ್ಲ, ಬದಲಾಗಿ ಅಮಿತ್ ಶಾ ಅವರನ್ನ ಪ್ರಧಾನಿ ಮಾಡ್ತಾರೆ ಅನ್ನುವಂಥದ್ದು ಒಂದನೇ ವಿಚಾರ. ಇವರು ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 2 ತಿಂಗಳಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರನ್ನ ಸಿಎಂ ಸ್ಥಾನದಿಂದ ಕಿತ್ತು ಬಿಸಾಕ್ತಾರೆ ಅನ್ನುವಂಥದ್ದು. दूसरी बात, योगी आदित्यनाथ जी को अगर ये लोग जीत गए तो योगी आदित्यनाथ जी को 2 से 3 महीने के अंदर उत्तर प्रदेश के CM पद से हटा दिया जाएगा. नंबर 3, इन लोगों की पूरी तैयारी है. अगर ये लोग जीत गए तो संविधान को बदल के SC ST और OBC का रिजर्वेशन खत्म कर दिया जाएगा. ಬಿಜೆಪಿ 400 ಸ್ಥಾನಗಳನ್ನ ಅಥವಾ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಿಸ್ತಾರೆ, ಮನುಸ್ಮೃತಿಯನ್ನ ತರ್ತಾರೆ ಅನ್ನುವಂಥದ್ದು 3ನೇ ವಿಚಾರ. 4ನೇದ್ದು, ಬಿಜೆಪಿ ಅತಿ ಕಡಿಮೆ ಸ್ಥಾನಗಳನ್ನ ಪಡೆಯುವಂತಹ ಸಾಧ್ಯತೆ ಇದೆ, ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಅರವಿಂದ್ ಕೇಜ್ರಿವಾಲ್ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ. और नंबर 4, जो आंकड़े अब देश भर से आ रहे हैं वो ये दिखा रहे हैं कि 4 जून को इंडिया गठबंधन की सरकार बनने जा रही है. ಅಮೂಲಾಗ್ರವಾಗಿ ಇತ್ತೀಚಿನ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಬಂದ್ರೆ ಒಂದು ಸಣ್ಣ ಹೋರಾಟ ಮಾಡಲಿಲ್ಲ ಅಥವಾ ಪ್ರಸನ್ನಾನಂದ ಪುರಿ ಶ್ರೀಗಳ ರೀತಿಯಲ್ಲಿ 106 ದಿನಗಳ ಕಾಲ ಮೀಸಲಾತಿಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡಲಿಲ್ಲ. ಆದ್ರೂ ಕೂಡ EWS ಬಂತು. ಯಾಕೆ ಬಂತು? ಸ್ಪಷ್ಟವಾದ ಸಂದೇಶವನ್ನ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ. ಬೇಕಿರುವಂತದ್ದು ಜೈ ಭೀಮೋ ಅಥವಾ ಜೈ ಶ್ರೀರಾಮೋ ಅನ್ನುವಂಥದ್ದು. ಇಲ್ಲ, ನಮ್ಗೆ ರಾಮನೂ ಬೇಕು ಭೀಮನೂ ಬೇಕು ಅನ್ನೋದಾದ್ರೆ ಸಂವಿಧಾನ ಈ ದೇಶದಲ್ಲಿ ಉಳಿಬೇಕು. ಅದು ಬಾಬಾ ಸಾಹೇಬರ ಸಂವಿಧಾನ. ಯಾರು ಬೇಕು? ನನಗೆ ಮೊದಲಿಗೆ ಜೈ ಭೀಮೇ ಬೇಕು.